ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, 3ನೇ ಘಟಕದ 3ನೇ ಅವಧಿ ಸಂವೇದ ತರಗತಿಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವೀಗ ಈ ಅಧ್ಯಾಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ. ಹಾಗಾದರೆ ಇದಕ್ಕೆ ಪರಿಹಾರವನ್ನು ಕಂಡುಹಿಡಿಯಬೇಕಾದ್ರೆ ಇಲ್ಲಿ ನಮಗೆ ನಕ್ಷಾ ವಿಧಾನ ಅಂತ ಒಂದಿದೆ. ನಕ್ಷಾ ವಿಧಾನದ ಮುಖಾಂತರ ಯಾವ ರೀತಿ ಪರಿಹಾರವನ್ನು ಕಂಡುಹಿಡ್ಕೋಬೋದು ಅನ್ನೋದ್ರ ಬಗ್ಗೆ ಈ ಒಂದು ಅವಧಿನಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಮಕ್ಕಳೇ, ಇಲ್ಲಿ 2 ಸಮೀಕರಣ ಇದೆ. ಸೊ 2 ಸಮೀಕರಣ ಇದ್ಮೇಲೆ ನಮಗೆ ಎಷ್ಟು ನಕ್ಷೆ ಬರಬೇಕು ಹೇಳಿ? ಹೌದಲ್ವಾ? 2 ನಕ್ಷೆ ಬರಲೇಬೇಕು. 2 ಸರಳ ರೇಖೆಗಳನ್ನು ಪಡ್ಕೋತೀವಿ. ಆ 2 ಸರಳ ರೇಖೆಗಳು ಯಾವ ರೀತಿ ನಮಗೆ ನಕ್ಷೆ ಮೇಲೆ ಬರುತ್ತೆ ಅನ್ನೋದರ ಆಧಾರವಾಗಿ ನಾವು ಅದಕ್ಕೆ ಪರಿಹಾರವನ್ನು ಹುಡುಕ್ತೇವೆ. ಯಾವ ರೀತಿ ಪರಿಹಾರ ಅನ್ನೋದನ್ನು ಚರ್ಚೆ ಮಾಡ್ತಾ ಹೋಗೋಣ. ಈಗ ಇಲ್ಲಿದೆ ನಿಮ್ಮ ಮೊದಲನೇ ಪ್ರಶ್ನೆ ಮುಖಾಂತರ ಅದರ ಹಂತಗಳನ್ನು ಬಿಡಿಸ್ತಾ ಹೋಗೋಣ ನಾವು. ಮಕ್ಕಳೇ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಗೆ ನಕ್ಷೆಯನ್ನು ಎಳೆದು ನಕ್ಷೆ ಮುಖಾಂತರ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಸಮೀಕರಣ ಈ ಥರ ಇದೆ: x + y = 4, x - y = 2. ಒಂದು ಚಿಕ್ಕ ಪ್ರಶ್ನೆ. x + y = 4, x - y = 2 ಅಂತಕ್ಕಂಥದ್ದು ಬಹಳ ಸುಲಭವಾದ ಒಂದು ರೇಖಾತ್ಮಕ ಸಮೀಕರಣಗಳ ಜೋಡಿ. 2 ಸಮೀಕರಣ ಇದೆ ಅಲ್ವಾ? 2 ಸಮೀಕರಣಕ್ಕೆ ನಮಗೆ ನಕ್ಷೆ ಮೇಲೆ ಎಷ್ಟು ರೇಖೆ ಬರಬೇಕು? 2 ಸರಳ ರೇಖೆ ಬರಬೇಕು. ನೋಡ್ತಾ ಹೋಗೋಣ ಯಾವ ರೀತಿ 2 ಸರಳ ರೇಖೆ ಬರುತ್ತೆ ಅಂತಂದ್ಬಿಟ್ಟು. ಮಕ್ಕಳೇ, ನಾವು ಮೊದಲನೇದಾಗಿ ಅವ್ರು ಯಾವ ಸಮೀಕರಣ ಕೊಟ್ಟಿದ್ದಾರೋ ಆ ಸಮೀಕರಣವನ್ನು ತಗೊಳ್ಳೋಣ. ಮೊದಲನೇ ಸಮೀಕರಣ ಯಾವುದಿದೆ ಅಲ್ಲಿ? ಮೊದಲನೇದು x + y = 4 ಅಂತ ಇದೆ. ಸೊ ಇಲ್ಲಿ x + y = 4ಕ್ಕೆ ಒಂದು ಕೋಷ್ಟಕವನ್ನು ಹಾಕಬೇಕು. ಯಾವ ರೀತಿ ಕೋಷ್ಟಕ ಹಾಕಬೇಕು? ಅಲ್ಲಿರ್ತಕ್ಕಂಥ 2 ಚರಾಕ್ಷರಗಳಲ್ಲಿ yಗೆ ಸಮ ಮಾಡ್ಕೋತೀವಿ ನಾವು. yಯನ್ನು ಎಡಭಾಗದಲ್ಲೇ ಉಳಿಸ್ಕೊಂಡು ಎಕ್ಸನ್ನು ಬಲಭಾಗಕ್ಕೆ ವರ್ಗಾಯಿಸಿದಾಗ ಏನು ಬರುತ್ತೆ? y = 4 - x ಅಂತ ಬರುತ್ತೆ. ಈಗ ಆ ಒಂದು ಸಮೀಕರಣಕ್ಕೆ ಕೋಷ್ಟಕ ರಚನೆ ಮಾಡೋಣ. ಕೋಷ್ಟಕದಲ್ಲಿ ಎಕ್ಸ್ಗೆ ಬೆಲೆಗಳನ್ನು ಕೊಡ್ತಾ ಹೋಗ್ತೀವಿ ನಾವು, ಹಾಗೆ ವೈಗೆ ಬೆಲೆಗಳನ್ನು ಪಡ್ಕೊಳ್ತಾ ಬರ್ತೇವೆ. ಮಕ್ಕಳೇ, ಎಕ್ಸ್ಗೆ ಬೆಲೆಗಳು ಯಾವ ಬೆಲೆ ಬೇಕಾದರೂ ಕೊಡ್ಬೋದು. ಕನಿಷ್ಠ 2 ಬೆಲೆ, ಗರಿಷ್ಠ ಎಷ್ಟಾದರೂ ಆಗ್ಬೋದು. ನಾನಿಲ್ಲಿ ಕೇವಲ 3 ಬೆಲೆಗಳನ್ನು ಕೊಟ್ಟು ವೈಗೆ 3 ಬೆಲೆಗಳನ್ನು ಪಡ್ಕೋತೇನೆ. ಯಾವ ರೀತಿ ಅನ್ನೋದು ನೋಡ್ತಾ ಹೋಗೋಣ. ಮೊದಲು ಎಕ್ಸ್ಗೆ 0ಯನ್ನು ಕೊಡ್ತೇನೆ. ಎಕ್ಸ್ ಜಾಗದಲ್ಲಿ 0 ಹಾಕಿ ಆ ಸಮೀಕರಣದಲ್ಲಿ. ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ ಏನಂತ ಬರುತ್ತೆ? y = 4 - 0. 4ರಲ್ಲಿ 0 ಹೋದರೆ ವೈನ ಬೆಲೆ 4 ಅಂತ ಬರುತ್ತೆ. ಅರ್ಥ ಆಗಿದೆ ಅಲ್ವಾ? ಹಾಗೆಯೇ ಎಕ್ಸ್ ಜಾಗದಲ್ಲಿ 1ಅನ್ನು ಹಾಕಿ ಎಕ್ಸ್ನ ಬೆಲೆ 1 ಕೊಟ್ಟರೆ ವೈ ಬೆಲೆ y = 4 - 1 ಅಂತ ಬರುತ್ತೆ. 4ರಲ್ಲಿ 1ಅನ್ನು ಕಳೆದ್ರೆ ವೈ ಬೆಲೆ 3 ಬರ್ತಾ ಇದೆ. ಹಾಗೆ ಕೊನೆಯ ಬೆಲೆ ಎಕ್ಸ್ ಜಾಗದಲ್ಲಿ 2 ಕೊಡಿ. ಎಕ್ಸ್ ಬೆಲೆ 2 ಕೊಟ್ಟರೆ ವೈ ಬೆಲೆ ಎಷ್ಟು ಬರುತ್ತೆ? 4ರಲ್ಲಿ 2ಅನ್ನು ಕಳೆದ್ರೆ ವೈ ಬೆಲೆ 2 ಬರ್ತಾ ಇದೆ. ಅರ್ಥ ಆಗಿದೆಯಲ್ವಾ? ನಾವು ಮೊದಲನೇ ಸಮೀಕರಣಕ್ಕೆ ಒಂದು ಕೋಷ್ಟಕವನ್ನು ಹಾಕಿದ್ವಿ. ಎಕ್ಸ್ ಬೆಲೆಗಳು 0, 1, 2 ಅಂತ ಕೊಟ್ಟು ವೈನ ಬೆಲೆಗಳು 4, 3, 2 ಅಂತ ಪಡ್ಕೊಂಡ್ವಿ. ಮತ್ತೊಂದು ಸಮೀಕರಣ ಇದೆ. ಯಾವುದದು? x - y = 2 ಅಂತ. ಈಗ ಅಲ್ಲೂ ಅಷ್ಟೇ ಆ ಸಮೀಕರಣವನ್ನು ತಗೊಂಡು ವೈಗೆ ಸಮ ಮಾಡ್ಕೊಳ್ಳೋಣ. ವೈಗೆ ಸಮ ಮಾಡಿಕೊಂಡ್ರೆ ಸಮೀಕರಣ ಹೀಗೆ ಬರುತ್ತೆ: y = x - 2 ಅಂತ ಬರುತ್ತೆ. ನಾವು ಹಿಂದೆ ಹೇಗೆ ಮಾಡಿದ್ವಿ? ಇದು ಒಂದು ಕೋಷ್ಟಕ ಹಾಕೋಣ. ಅಂದರೆ ಆ ಕೋಷ್ಟಕದಲ್ಲಿ ಎಕ್ಸ್ಗೆ ಬೆಲೆಗಳನ್ನು ಕೊಡ್ತಾ ಹೋಗಬೇಕು, ವೈಗೆ ಬೆಲೆಗಳನ್ನು ನಾವು ಪಡ್ಕೊಳ್ತಾ ಬರಬೇಕು. ಯಾವ ಬೆಲೆಗಳನ್ನಾದರೂ ಕೊಡ್ಬೋದು ಹಿಂದೆ ಹೇಳಿದಾಗೆ. ನಾನು ಇಲ್ಲಿ ಮತ್ತೆ 0, 1, 2 ಅದೇ ಬೆಲೆಗಳನ್ನೇ ಕೊಡ್ತೇನೆ. ಕೊಡೋಣ. ಮೊದಲನೇದಾಗಿ ಎಕ್ಸ್ ಜಾಗದಲ್ಲಿ 0 ಹಾಕಿ
ಎಕ್ಸ್ ಬೆಲೆ 0 ಅಂದರೆ 0 ಮೈನಸ್ 2 ಅಂದರೆ ವೈ ಬೆಲೆ ಎಷ್ಟಾಯಿತು? 0ನಲ್ಲಿ -2 ಕಳೆದ್ರೆ -2 ಉತ್ತರ ಬರ್ತಾ ಇದೆ. ವೈ ಬೆಲೆ ಮತ್ತೆ -2 ಬಂತು. ಹಾಗೆಯೇ ಎಕ್ಸ್ ಜಾಗದಲ್ಲಿ 1 ಕೊಡಿ. ಎಕ್ಸ್ ಬೆಲೆ 1 ಕೊಟ್ಟರೆ ಏನಾಯಿತು? 1 ಮೈನಸ್ 2. 1 ಮೈನಸ್ 2 ಅಂದರೆ ವೈನ ಬೆಲೆ -1 ಅಂತ ಬರುತ್ತೆ. ಅರ್ಥ ಆಗಿದೆ ಅಲ್ವಾ? ಹಾಗೆಯೇ ಎಕ್ಸ್ ಜಾಗದಲ್ಲಿ 2 ಕೊಡಿ. ಸೊ ಎಕ್ಸ್ ಬೆಲೆ 2 ಕೊಟ್ಟಾಗ 2 ಮೈನಸ್ 2 ಅಂದರೆ ಎಷ್ಟು ಬರುತ್ತೆ? 0 ಬರ್ತಾ ಇದೆ. ಈಗ ನೋಡಿ, ಎರಡನೇ ಸಮೀಕರಣಕ್ಕೆ ಎರಡನೇ ಕೋಷ್ಟಕವನ್ನು ಹಾಕಿದ್ವಿ. ಒಂದು ಸಮೀಕರಣಕ್ಕೆ ಮೊದಲನೇ ಕೋಷ್ಟಕ ಬಂತು, ಎರಡನೇ ಸಮೀಕರಣಕ್ಕೆ ಎರಡನೇ ಕೋಷ್ಟಕ ಬಂತು. ಈಗ ನಾವು ಈ ಎರಡೂ ಕೋಷ್ಟಕಗಳಲ್ಲಿನ ಬಿಂದುಗಳನ್ನು ನಕ್ಷೆಯ ಮೇಲೆ ಚಿತ್ರಿಸಬೇಕು. ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಗ್ರಾಫ್ ಹಾಳೆಗೆ ಬರೋಣ. ಈಗ ಗ್ರಾಫ್ ಹಾಳೆಗೆ ಬರೋಕ್ಕೆ ಮುಂಚೆ ಕೊಟ್ಟಿರ್ತಕ್ಕಂಥ ಸಮೀಕರಣ ನಮ್ಗೆ ಗೊತ್ತಿರಲಿ, ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 4, ಎಕ್ಸ್ ಮೈನಸ್ ವೈ ಈಕ್ವಲ್ ಟು 2 ಅಂತ. ಹಾಗೆಯೇ ನಾವು ಟೇಬಲನ್ನು ಹಾಕ್ಕೊಂಡಿದ್ದೀವಿ. ಮೊದಲನೇ ಸಮೀಕರಣಕ್ಕೆ ಮೊದಲನೇ ಟೇಬಲ್ ಇದೆ, ಎರಡನೇ ಸಮೀಕರಣಕ್ಕೆ ಎರಡನೇ ಟೇಬಲ್ ಇದೆ. ಅದ್ರ ಜೊತೆಗೆ ನಕ್ಷೆಯನ್ನು ತಗೊಳ್ಳೋಣ. ಗ್ರಾಫ್ ಹಾಳೆ. ಗ್ರಾಫ್ ಹಾಳೆ ಮೇಲೆ ನಾವು ಮೊದಲು ಏನೆಲ್ಲ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಮಕ್ಕಳಲ್ಲಿ ಎಕ್ಸ್ ಅಕ್ಷ ವೈ ಅಕ್ಷವನ್ನು ಹಾಕಬೇಕು. ಎಕ್ಸ್ ಅಕ್ಷ ಅಂದರೆ ಗ್ರಾಫ್ ಹಾಳೆಯ ಮೇಲೆ ಎಕ್ಸ್ ಮತ್ತು ವೈ ಅಕ್ಷ ಹಾಕಬೇಕಾದ್ರೆ ಅದಕ್ಕೂ ಮುಂಚೆ ನಾವು ಸ್ಕೇಲ್ನ ಪ್ರಮಾಣವನ್ನು ಆಯ್ಕೆ ಮಾಡ್ಕೋಬೇಕು. ಸ್ಕೇಲ್ನ ಪ್ರಮಾಣ ಸಾಮಾನ್ಯವಾಗಿ 1 ಸೆಂಟಿಮೀಟರ್ಗೆ 1 ಮೂಲಮಾನಗಳು ಅಂತ ತಗೋತೀವಿ. ಎಕ್ಸ್ ಅಕ್ಷನೂ ಅಷ್ಟೇ, ವೈ ಅಕ್ಷನೂ ಅಷ್ಟೇ. ಸ್ಕೇಲ್ ಅಲ್ಲಿಗೆ ಎಕ್ಸ್ ಮತ್ತು ವೈ ಅಕ್ಷಗಳೆರಡೂ 1 ಸೆಂಟಿಮೀಟರ್ಗೆ 1 ಮೂಲ ಆಗಿರಲಿ, 1 ಮೂಲಮಾನ ಆಗಿರಲಿ ಅಂತ ಅಂದ್ಕೊಳ್ಳೋಣ. ಈಗ ಮೊದಲನೇದಾಗಿ ನಾವು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷಗಳನ್ನು ರಚನೆ ಮಾಡೋಣ. ಎಕ್ಸ್ ಅಕ್ಷ ಅಂದರೆ ನಕ್ಷೆಯ ಮೇಲೆ ಒಂದು ರೇಖೆ ಇದೆ, ಸರಳ ರೇಖೆ. ಆ ಸರಳ ರೇಖೆಯನ್ನು ಎಕ್ಸ್ ಅಕ್ಷ ಅಂತ ಹೇಳ್ತೀವಿ. ಸೊ ಇದನ್ನು ಕ್ಷಿತಿಜ ರೇಖೆ ಅಂತಲೂ ಹೇಳ್ತೀವಿ. ಈ ಒಂದು ರೇಖೆಯನ್ನು ಎಕ್ಸ್ ಅಕ್ಷ ಅಂತ ಕರಿತೀವಿ. ಹಾಗೆಯೇ ಅದರ ಮಧ್ಯದಲ್ಲಿ ಒಂದು ಲಂಬ ರೇಖೆ ಇದೆ. ಆ ಲಂಬ ರೇಖೆಯನ್ನು ನಾವು ವೈ ಅಕ್ಷ ಅಂತ ಹೇಳ್ತೀವಿ. ಈ ಎರಡು ಅಕ್ಷಗಳನ್ನು ನಿರ್ದೇಶಾಂಕ ರೇಖಾಗಣಿತದ ಅಕ್ಷಗಳು, ಎಕ್ಸ್ ಅಕ್ಷ ಮತ್ತು ವೈ ಅಕ್ಷಗಳು ಅಂತ ಹೇಳ್ತೀವಿ. ಈ ಎರಡು ಅಕ್ಷಗಳು ಆ ಒಂದು ಗ್ರಾಫ್ ಹಾಳೆಯನ್ನು 4 ಭಾಗಗಳಾಗಿ ವಿಭಾಗಿಸ್ತಾ ಇದೆ. ಈಗಾಗಲೇ ಗೊತ್ತಿದೆ ಆ 4 ಭಾಗಗಳು ಯಾವುದು ಅಂದರೆ ಒಂದನೇ ಚತುರ್ಥ ಭಾಗ, ಎರಡನೇ ಚತುರ್ಥ ಭಾಗ, ಮೂರನೇ ಚತುರ್ಥ ಭಾಗ ಹಾಗೂ 4ನೇ ಚತುರ್ಥ ಭಾಗ ಅಂತ ಹಿಂದೆ ಕಲ್ತಿದ್ದೀರಿ. ಇಲ್ಲಿ ಈ ಎರಡು ಅಕ್ಷಗಳು ಒಂದು ಬಿಂದುವಿನಲ್ಲಿ ಪರಸ್ಪರ ಛೇದಿಸ್ತಾ ಇದೆ. ಆ ಮಧ್ಯ ಬಿಂದುವನ್ನು ಮೂಲ ಬಿಂದು ಓ ಅಂತ ನಮೂದಿಸ್ತೇವೆ. ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವಾಗಲೂ 0,0 ಆಗಿರುತ್ತೆ. ಮಕ್ಕಳಿಗೆ ಜ್ಞಾಪಕಲಿಟ್ಕೊಳ್ಳಿ, ಮೂಲ ಬಿಂದುವಿನಿಂದ ಬಲಭಾಗಕ್ಕೆ ಅಂದರೆ ಎಕ್ಸ್ ಅಕ್ಷದ ಕಡೆಗೆ ನಾವು ಧನ ಪೂರ್ಣಾಂಕಗಳನ್ನು ನಮೂದಿಸ್ತೇವೆ. ಹೇಗೆ? +1, 2, 3, 4, 5, 6, 7, 8 ಎಷ್ಟಿರುತ್ತೋ ಅಷ್ಟು ಹೋಗಲಿ. ಹಾಗೆಯೇ ಮೂಲ ಬಿಂದುವಿನ ಎಡಭಾಗಕ್ಕೆ ಅದೇ ಎಕ್ಸ್ ಅಕ್ಷದ ಮೇಲೆ ನಾವು ಋಣ ಸಂಖ್ಯೆಗಳನ್ನು, ಋಣ ಪೂರ್ಣಾಂಕಗಳನ್ನು ನಮೂದಿಸ್ತೇವೆ. ಹೇಗೆ? -1, -2, -3, -4, -5, -6, -7. ನನಗೆ 7 ಬಾಕ್ಸ್ಗಳು ಸಿಗ್ತಾ ಇದೆ. ಹಾಗೆ 7 ಚೌಕಗಳಿಗೆ 7 ಅಂಕೆಗಳನ್ನು ಹಾಕಿದ್ದೇನೆ. ಹಾಗೆ ಮೂಲ ಬಿಂದುವಿನ ಮೇಲ್ಭಾಗಕ್ಕೆ ಅದು ಧನ ಪೂರ್ಣಾಂಕ ವೈ ಅಕ್ಷದ ಕಡೆ ಇರ್ತಕ್ಕಂಥ ಸಂಖ್ಯೆಗಳು. +1, +2, 3, 4, 5. 5 ಮನೆ ಇದೆ, 5 ಚೌಕಗಳಿದೆ. ನಾನು 5 ಬೆಲೆಗಳನ್ನು ಹಾಕಿದ್ದೇನೆ. ಹಾಗೆ ಮೂಲ ಬಿಂದುವಿನಿಂದ ಕೆಳಭಾಗಕ್ಕೆ ಋಣ ಸಂಖ್ಯೆಗಳನ್ನು ಬರೀಬೇಕು. -1, -2, -3, -4. 4 ಚೌಕಗಳಿದೆ, 4 ಬೆಲೆಗಳನ್ನು ಹಾಕಿದ್ದೇನೆ. ಈಗ ಗಮನಿಸಿ, ಇದು ನಾವು ನಕ್ಷೆ ಹಾಕೋದಕ್ಕೆ ಮುಂಚೆ ನಾವು ಸಿದ್ಧತೆಯನ್ನು ಮಾಡ್ಕೋಬೇಕಾಗಿರ್ತಕ್ಕಂಥ ಇವಿಷ್ಟು ಅಂಶಗಳು. ಮಕ್ಕಳೀಗ ನಮಗೆ ಟೇಬಲನ್ನು ಗಮನಿಸ್ತಾ ಇದ್ದೇವೆ. ಮೊದಲನೇ ಟೇಬಲ್ಲು, ಮೊದಲನೇ ಕೋಷ್ಟಕದಲ್ಲಿ ಮೊದಲನೇ ಬಿಂದು ಏನಾಗಿರುತ್ತೆ ಅಂದರೆ 0,4 ಅಂತ ಬರುತ್ತೆ. 0,4 ನಾವು ನಕ್ಷೆ ಮೇಲೆ ಚಿತ್ರಿಸಬೇಕು. ಯಾವ ರೀತಿ ಚಿತ್ರಿಸಬೇಕು ನೋಡ್ತಾ ಹೋಗೋಣ. ಅಂದರೆ ಎಕ್ಸ್ ಅಕ್ಷದ ಕಡೆ 0 ಮೂಲಮಾನಗಳಷ್ಟು ನಾವು ಚಲಿಸಬೇಕು, ವೈ ಅಕ್ಷದ ಕಡೆ 4 ಮೂಲಮಾನಗಳಷ್ಟು ಚಲಿಸಬೇಕು. ಅಂದರೆ ಎಕ್ಸ್ ಅಕ್ಷದ ಕಡೆ ಚಲನೆ ಇಲ್ಲ, ವೈ ಅಕ್ಷದ ಕಡೆ 4 ಚೌಕಗಳು ಮೇಲ್ಭಾಗಕ್ಕೆ ನಾವು ಚಲಿಸಬೇಕು. ಸೊ 4 ಅಕ್ಷಗಳು ಮೇಲ್ಭಾಗಕ್ಕೆ ಚಲಿಸಬೇಕು ಅಂದರೆ ಆ ಬಿಂದು ಎಲ್ಲಿ ಬರುತ್ತೆ? ವೈ ಅಕ್ಷದ ಕಡೆ ಸಿಕ್ತಲ್ವಾ? ಅಲ್ಲಿ ಬಂದಿದೆ ನೋಡಿ, 0,4 ಆ ಬಿಂದುವಿನ ಸ್ಥಾನ.
ಹಾಗೆಯೇ ಎರಡನೇ ಬಿಂದು ಏನಿದೆ 1,3 ಅಂತ ಇದೆ. 1 ಅಂದರೆ ಎಕ್ಸ್ ಅಕ್ಷದ ಕಡೆ ಒಂದು ಚೌಕ ಚಲಿಸ್ತೀವಿ, ವೈ ಅಕ್ಷದ ಕಡೆ 3 ಚೌಕಗಳನ್ನು ಮೇಲ್ಭಾಗಕ್ಕೆ ಚಲಿಸ್ತೇವೆ. 2 ಧನ ಸಂಖ್ಯೆ ಆಗಿರೋದ್ರಿಂದ ಬಲಭಾಗ ಮತ್ತು ಮೇಲ್ಭಾಗಕ್ಕೆ ಮಾತ್ರ ಚಲನೆ ಇರುತ್ತೆ. ಸೊ ಹಾಗಾದರೆ ಎರಡನೇ ಬಿಂದುವಿನ ಸ್ಥಾನ ಎಲ್ಲಿ? 1,3 ಅಂತಕ್ಕಂಥ ಬಿಂದುವಿನಲ್ಲಿ. ಹಾಗೆ ಕೊನೆ ಬಿಂದು ಇದೆ ಆ ಕೋಷ್ಟಕದಲ್ಲಿ. ಆ ಕೋಷ್ಟಕದ ಕೊನೆ ಬಿಂದು 2,2 ಅಂತ ಇದೆ. ಎಕ್ಸ್ ಅಕ್ಷದ ಕಡೆ 2 ಮೂಲಮಾನ ಚಲಿಸಿ ವೈ ಅಕ್ಷದ ಕಡೆ 2 ಮೂಲಮಾನ ಹೋದರೆ ಆ ಬಿಂದು 2,2 ಅನ್ನೋದ್ರಲ್ಲಿ ಬಂದು ಸಿಗುತ್ತೆ. ಈಗ ನೋಡಿ ಆ 3 ಬಿಂದುಗಳನ್ನು ಗಮನಿಸಿ. 3 ಬಿಂದುಗಳು ಸರಳ ರೇಖಾಗತವಾಗಿವೆ. ಸರಳ ರೇಖಾಗತವಾಗಿವೆ ಅಂದರೆ ಆ 3 ಬಿಂದುಗಳನ್ನು ಸೇರಿಸಿ ಒಂದು ಸರಳ ರೇಖೆಯನ್ನು ಹಾಕಬೇಕು. ಸರಳ ರೇಖೆಯನ್ನು ಎರಡೂ ಕಡೆ ವೃದ್ಧಿಸಬೇಕು. ಎರಡೂ ಕಡೆ ವೃದ್ಧಿಸಿ, ಎಷ್ಟು ಸಾಧ್ಯನೋ ಗ್ರಾಫ್ ಹಾಳೆ ಮೇಲೆ ಅಷ್ಟು ವೃದ್ಧಿಸಿ. ಅಲ್ಲಿ 1ನೇ ಕೋಷ್ಟಕದಿಂದ ಒಂದು ಸರಳ ರೇಖೆಯ ಗ್ರಾಫನ್ನು ಪಡ್ಕೊಂಡ್ವಿ. ಹಾಗೆ 2ನೇ ಕೋಷ್ಟಕ ಗಮನಿಸಿ. 2ನೇ ಕೋಷ್ಟಕದಲ್ಲೂ 3 ಬಿಂದುಗಳಿದೆ. ಆ ಬಿಂದುಗಳನ್ನು ನಾವು ನಕ್ಷೆ ಮೂಲಕ ಚಿತ್ರಿಸೋಣ. ಹೇಗೆ? ಮೊದಲನೇ ಬಿಂದು ಏನಿದೆ? 0,-2. ಎಕ್ಸ್ ಅಕ್ಷದ ಕಡೆ 0 ಮೂಲಮಾನ ಚಲಿಸಿ ಅಂದರೆ ಹೋಗೋದು ಬೇಕಿಲ್ಲ. ವೈ ಅಕ್ಷದ ಕಡೆ -2 ಋಣ ಚಿಹ್ನೆ ವೈ ಅಕ್ಷದು ಯಾವ ಕಡೆ ಬರಬೇಕು? ಮೂಲ ಬಿಂದುವಿನಿಂದ ಕೆಳಭಾಗಕ್ಕೆ -2 ಜಾಗದಲ್ಲಿ ಬರುತ್ತೆ. ಅಲ್ಲಿ ಬಿಂದುವನ್ನು ಗುರುತಿಸ್ತೇವೆ. ಆ ಬಿಂದುವಿನ ಸ್ಥಾನ ಅದು 0,-2. ಎರಡನೇ ಬಿಂದು ನೋಡಿ, 1,-1 ಅಂತ ಇದೆ. 1,-1 ಅಂದರೆ ಬಲಭಾಗಕ್ಕೆ ಒಂದು ಚೌಕ, ಕೆಳಭಾಗಕ್ಕೆ ಒಂದು ಚೌಕ, ಅಂದರೆ ಅದರ ಸ್ಥಾನ 1,-1 ಅಂತ ಆಗಿರುತ್ತೆ. ಹಾಗೆಯೇ ಕೊನೆ ಬಿಂದು, ಎರಡನೇ ಕೋಷ್ಟಕದ ಕೊನೆ ಬಿಂದು ಯಾವುದಪ್ಪ ಅಂದರೆ 2,0 ಅಂದರೆ ಎಕ್ಸ್ ಅಕ್ಷದ ಕಡೆ 2 ಮೂಲಮಾನಗಳಷ್ಟು ಅಂದರೆ 2 ಚೌಕಗಳಷ್ಟು ಚಲಿಸ್ತೇವೆ. ಹಾಗೆ ವೈ ಅಕ್ಷದ ಕಡೆ ಚಲನೆ ಇಲ್ಲ, ಯಾಕೆಂದರೆ 0 ಅಂತ ಇದೆ. ಆ ಬಿಂದುವಿನ ಸ್ಥಾನ 2,0. ಈ 3 ಬಿಂದುಗಳನ್ನು ಗಮನಿಸಿ, ಅವೂ ಸಹ ಸರಳ ರೇಖಾಗತವಾಗಿವೆ. ಆ 3 ಬಿಂದುಗಳನ್ನು ಸೇರಿಸಿ ಒಂದು ಸರಳ ರೇಖೆಯನ್ನು ಎಳಿಬೇಕು. ಆ ರೇಖೆಯನ್ನು ಎರಡೂ ಕಡೆ ವೃದ್ಧಿಸಬೇಕು. ವೃದ್ಧಿಸಿದ್ರೆ ಆ 2 ರೇಖೆಗಳು ಒಂದು ಕಡೆ ಸಂಧಿಸ್ತಾ ಇದ್ದಾವೆ ಅಲ್ವಾ? ಈ ರೀತಿಯ ರೇಖೆಗಳನ್ನು ನಾವು ಪರಸ್ಪರ ಛೇದಿಸುವ ರೇಖೆಗಳು ಅಂತ ಹೇಳಿದ್ದೀವಿ. ಹಾಗಾದರೆ ಅವೆರಡು ಸಂಧಿಸ್ತಕ್ಕಂಥ ಬಿಂದು ಇದೆಯಲ್ವಾ, ಆ ಬಿಂದುವಿನಿಂದ 2 ಲಂಬಗಳನ್ನು ಎಳಿಬೇಕು. ಎಲ್ಲಿಗೆ ಎಳಿಬೇಕು? ಒಂದು ಲಂಬ ಎಕ್ಸ್ ಅಕ್ಷದ ಕಡೆ ಎಳಿತೀವಿ. ಆ ಛೇದಕ ಬಿಂದುವಿನಿಂದ ಎಕ್ಸ್ ಅಕ್ಷದ ಕಡೆ ಒಂದು ಲಂಬವನ್ನು ಎಳ್ಕೊಳ್ಳಿ. ಹಾಗೆಯೇ ವೈ ಅಕ್ಷದ ಕಡೆ ಇನ್ನೊಂದು ಲಂಬವನ್ನು ಎಳ್ಕೊಳ್ಳಿ. ಎಕ್ಸ್ ಅಕ್ಷದ ಕಡೆ ಲಂಬ ಎಳೆದಿದ್ದೀರಿ ಅಲ್ವಾ? ಅದು ಎಲ್ಲಿ ಬಂದು ಸೇರಿಕೊಂಡಿದೆ? ನಂಬರ್ ಸಂಖ್ಯೆ ಯಾವುದಲ್ಲಿ? 3 ಹತ್ರ ಬಂದು ಸೇರಿಕೊಂಡಿದೆ. ಅದು ನಮಗೆ ಬೇಕಾಗಿರ್ತಕ್ಕಂಥ ಎಕ್ಸ್ನ ಬೆಲೆ. ಎಕ್ಸ್ನ ಬೆಲೆ 3 ಅಂತ ಬಂತು. ಅದು ಪರಿಹಾರದಲ್ಲಿ ಮೊದಲನೇ ಬೆಲೆ. ಹಾಗೆಯೇ ವೈ ಅಕ್ಷದ ಕಡೆ ಲಂಬ ಎಳ್ಕೊಂಡಿದ್ದೀವಿ. ಆ ವೈ ಅಕ್ಷದ ಕಡೆ ಲಂಬ ಇದೆಯಲ್ವಾ, ಅಲ್ಲಿ ವೈನ ಬೆಲೆ ಸಿಗ್ತಾ ಇದೆ ನಮಗೆ. 1 ಅಂತ ಇದೆಯಲ್ಲ ಸಂಖ್ಯೆ, ಆ ಸಂಖ್ಯೆ ವೈನ ಬೆಲೆ ಆಗಿರುತ್ತೆ. ಹಾಗಾದರೆ ವೈ ಬೆಲೆ ಎಷ್ಟಪ್ಪ ಅಂದರೆ ವೈ ಬೆಲೆ 1. ಅದು ನಮ್ಮ ಪರಿಹಾರದ ಎರಡನೇ ಬೆಲೆ. ಸೊ ಇಲ್ಲಿ ಈ ಒಟ್ಟಾರೆ ನಕ್ಷೆಯಿಂದ ನಮ್ಗೆ ಏನು ತಿಳ್ಕೊಂಡ್ವಿ? ನಮಗೆ ಸಿಕ್ಕಿರ್ತಕ್ಕಂಥ ನಕ್ಷೆಗಳು ಪರಸ್ಪರ ಛೇದಿಸುವ ರೇಖೆಗಳು ಸಿಕ್ಕಿದ್ದಾವೆ. ಆ ಪರಸ್ಪರ ಛೇದಿಸುವ ರೇಖೆಗಳಿಂದ ಒಂದು ಛೇದಕ ಬಿಂದು ಸಿಕ್ಕಿದೆ. ಆ ಛೇದಕ ಬಿಂದು ನಮಗೆ ಅನನ್ಯ ಪರಿಹಾರವನ್ನು ಕೊಡ್ತಾ ಇದೆ. ಈ ಜೋಡಿಗೆ ಅನನ್ಯ ಪರಿಹಾರ ಇದೆ ಅಂತ ಹೇಳಿದ್ದೀವಿ. ಹಾಗಾದರೆ ಪರಿಹಾರ ಏನದು? ಎಕ್ಸ್ನ ಬೆಲೆ 3, ವೈನ ಬೆಲೆ 1. ಇದು ನಮಗೆ ಬೇಕಾಗಿರ್ತಕ್ಕಂಥ ಜೋಡಿಗೆ ಪರಿಹಾರ. ಅರ್ಥ ಆಗಿದೆ ಅಲ್ವಾ ಮಕ್ಕಳೇ? ಮತ್ತೊಂದು ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಪ್ರಶ್ನೆ ಹೀಗಿದೆ: ರೇಖಾತ್ಮಕ ಸಮೀಕರಣವನ್ನು ನಕ್ಷೆಯ ಮೂಲಕ ಬಿಡಿಸಿ. ಪ್ರಶ್ನೆ: x + y = 4, x + y = 6. ಈಗಾಗಲೇ 2 ಸಮೀಕರಣ ಕೊಟ್ಟಿದ್ದಾರೆ. ಆ 2 ಸಮೀಕರಣಕ್ಕೆ 2 ಕೋಷ್ಟಕವನ್ನು ಹಾಕೋಣ. ಸೊ 2 ಸಮೀಕರಣಗಳಿಗೆ 2 ಕೋಷ್ಟಕಗಳನ್ನು ಪಡ್ಕೊಂಡಿದ್ದೀವಿ. ಈ 2 ಕೋಷ್ಟಕಗಳನ್ನು ನಕ್ಷೆಯ ಮೂಲಕ ಬಿಡಿಸೋದು ಹೇಗೆ, ಹಾಕೋದು ಹೇಗೆ ಅನ್ನೋದು ನೋಡ್ತಾ ಬರೋಣ. 2 ಸಮೀಕರಣಗಳಿಂದ 2 ಕೋಷ್ಟಕಗಳನ್ನು ನಕ್ಷೆ ಮೇಲೆ ಚಿತ್ರಿಸೋಣ. ಗ್ರಾಫ್ ಹಾಳೆ ಹೀಗಿದೆ. ಹಿಂದೆ ಹಾಗೆ ಗ್ರಾಫ್ ಹಾಳೆಗೆ ನಾವು ಸ್ಕೇಲನ್ನು ತಗೋಬೇಕು. ಸೊ ಇದಿಷ್ಟು ನಮಗೆ ಗ್ರಾಫ್ ಹಾಕೋದಕ್ಕಿಂತ ಮುಂಚಿತವಾಗಿ ಸಿದ್ಧತೆ ಮಾಡ್ಕೋಬೇಕಾಗಿರ್ತಕ್ಕಂಥ ಅಂಶಗಳು. ಈಗ ಮೊದಲನೇ ಕೋಷ್ಟಕದ ಬಿಂದುಗಳನ್ನು ನಕ್ಷೆಯ ಮೇಲೆ ಚಿತ್ರಿಸೋಣ. ಮೊದಲನೇ ಬಿಂದು ಏನು ಹೇಳ್ತಾ ಇದೆ? 0,4. ಎಕ್ಸ್ನ ಬೆಲೆ 0 ಅಂದರೆ ಎಕ್ಸ್ ಅಕ್ಷದ ಕಡೆ ಚಲಿಸಬಾರ್ದು. ವೈನ ಬೆಲೆ 4 ಅಂದರೆ ವೈ ಅಕ್ಷದ ಕಡೆ 4 ಚೌಕಗಳಷ್ಟು ಚಲಿಸಿ ಅಂತ ಹೇಳ್ತಾ ಇದೆ. ಹಾಗಾದರೆ ಬಿಂದು ಎಲ್ಲಿ ಬರುತ್ತೆ? 0,4 ಅದರ ಜಾಗ. ಆ ಬಿಂದುವನ್ನು ಗುರುತಿಸಿ. 0,4. ಹಾಗೆಯೇ ಎರಡನೇ ಬಿಂದು ಏನಿದೆ?
1,3 ಅಂತ ಇದೆ. ಎಕ್ಸ್ ಅಕ್ಷದ ಕಡೆ ಒಂದು ಚೌಕ, ವೈ ಅಕ್ಷದ ಕಡೆ 3 ಚೌಕಗಳು. ಹಾಗಾದರೆ 1,3 ಬಿಂದು ಎಲ್ಲಿ ಅಂತಂದರೆ ಆ ಒಂದು ಜಾಗದಲ್ಲಿ ಎರಡನೇ ಬಿಂದುವನ್ನು ಗುರುತಿಸಬೇಕು. ಮೂರನೇ ಬಿಂದು 2,2 ಅಂತ ಇದೆ. ಎಕ್ಸ್ ಅಕ್ಷದ ಕಡೆ 2 ಚೌಕಗಳು, ವೈ ಅಕ್ಷದ ಕಡೆ 2 ಚೌಕಗಳಷ್ಟು ಚಲಿಸಿದ್ರೆ ನಮಗೆ 2,2 ಬಿಂದು ಸಿಗುತ್ತೆ. ಆ 3 ಬಿಂದುಗಳು ಸರಳ ರೇಖಾಗತ ಆಗಿದ್ದಾವೆ ಅಲ್ವಾ? ನೀವು ಹಾಕುವಾಗ ಅವು ಸರಳ ರೇಖಾಗತ ಆಗಿದ್ದಾವೆ ಅಂದರೆ ನೀವು ಕರೆಕ್ಟಾಗಿ, ನೀವು ಸರಿಯಾಗಿ ಆ ಬಿಂದುಗಳನ್ನು ಗುರುತಿಸಿದ್ದೀರಿ ಅಂತ ಅರ್ಥ ಬರುತ್ತೆ. ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅಂತ ಚೆಕ್ ಮಾಡ್ಕೋಬೋದು ನೀವು. ಈಗ ಆ 3 ಬಿಂದುಗಳು ಸರಳ ರೇಖಾಗತ ಆಗಿದ್ದಾವೆ. ಆ ಸರಳ ರೇಖಾಗತ ಆಗಿರೋದ್ರಿಂದ ಆ 3ನ್ನು ಸೇರಿಸಿ, ಎಷ್ಟು ಸಾಧ್ಯನೋ ಅಷ್ಟು ಎರಡೂ ಕಡೆ ವೃದ್ಧಿಸಿ. ಇದಿಷ್ಟು ಮೊದಲನೇ ಕೋಷ್ಟಕಕ್ಕೆ ನಕ್ಷೆ. ಎರಡನೇ ಕೋಷ್ಟಕದ ಬಿಂದುಗಳನ್ನು ಗಮನಿಸೋಣ. ಏನಿದೆ ಇದ್ರಿ? ಮೊದಲನೇ ಬಿಂದು 0,6 ಅಂತ ಇದೆ. ಎಕ್ಸ್ನ ಬೆಲೆ 0 ಅಂದರೆ ಯಾವುದೇ ಚಲನೆ ಇಲ್ಲ. ವೈನ ಬೆಲೆ 6 ಅಂತ ಇದೆ. ವೈ ಅಕ್ಷದ ಕಡೆ 6 ಬಿಂದುಗಳು, 6 ಚೌಕಗಳಷ್ಟು ನಾವು ಚಲಿಸಬೇಕು. ಸೊ 6 ಚೌಕಗಳು ಚಲಿಸಬೇಕು ಅಂದರೆ ಅದು ಮೇಲ್ಭಾಗಕ್ಕೆ ಬರುತ್ತೆ ಬಿಂದು, ಅದು ಅದರ ಜಾಗ, ಅದು 0,6. ಎರಡನೇ ಬಿಂದು ಗಮನಿಸಿ, 1,5 ಅಂತ ಇದೆ. ಎಕ್ಸ್ನ ಬೆಲೆ 1 ಅಂದರೆ ಎಕ್ಸ್ ಅಕ್ಷದ ಕಡೆ ಒಂದು ಚೌಕ, ವೈ ಅಕ್ಷದ ಕಡೆ 5 ಚೌಕಗಳಷ್ಟು ಚಲಿಸಿದ್ರೆ ನಮಗೆ 1,5 ಬಿಂದು ಸಿಗ್ತಾ ಇದೆ. ಹಾಗೆಯೇ ಮೂರನೇ ಬಿಂದು 2,4 ಅಂತ ಇದೆ. ಆ ಬಿಂದು ಎಕ್ಸ್ ಅಕ್ಷದ ಕಡೆ 2 ಚೌಕಗಳು, ವೈ ಅಕ್ಷದ ಕಡೆ 4 ಚೌಕಗಳು ಚಲಿಸಿದ್ರೆ ನಮಗೆ 2,4 ಬಿಂದು ಸಿಗ್ತಾ ಇದೆ. ಆ 3 ಬಿಂದುಗಳನ್ನು ಗಮನಿಸಿ, ಸರಳ ರೇಖೆ ಆಗಿದೆ. ಸೊ ಸರಳ ರೇಖಾಗತವಾಗಿರೋದ್ರಿಂದ ಆ 3 ಬಿಂದುಗಳು ಅವನ್ನ ಒಂದು ರೇಖೆಯಿಂದ ಸೇರಿಸಿ 2 ಕಡೆ ವೃದ್ಧಿಸಿದ್ರೆ ನಮಗೆ ಸರಳ ರೇಖೆ ಬಂತು. ಈಗ ಆ 2 ರೇಖೆಗಳನ್ನು ನೋಡಿದ್ರೆ ಏನಂತ ಅನ್ನಿಸ್ತಾ ಇದೆ ಹೇಳಿ ನೋಡೋಣ? 2 ಸಂಧಿಸಿದವ ಅವೆರಡೂ? ಇಲ್ಲ. ಆ 2 ಸರಳ ರೇಖೆಗಳು ಎಷ್ಟು ದೂರ ಚಲಿಸಿದ್ರೂ ಸಂಧಿಸೋದೇ ಇಲ್ಲ. ಹಾಗಾದರೆ ಅದಕ್ಕೆ ಏನಂತ ನಾವು ತೀರ್ಮಾನಕ್ಕೆ ಬರ್ತೇವೆ? ಅವು ಪರಸ್ಪರ ಸಮಾಂತರವಾಗಿರುವ ಸರಳ ರೇಖೆಗಳು. ಹಿಂದೆ ಚರ್ಚಿಸಿದ್ವಿ ಅಲ್ವಾ? ಆ ಚರ್ಚೆ ಮಾಡಬೇಕಾದ್ರೆ ಸಮಾಂತರ ರೇಖೆಗಳು ಯಾವಾಗಲೂ ಯಾವುದೇ ಪರಿಹಾರವನ್ನು ಉಂಟು ಮಾಡೋದಿಲ್ಲ. ಅವು ಪರಸ್ಪರ ಸಮಾಂತರವಾಗಿರೋದ್ರಿಂದ ಯಾವುದೇ ಛೇದಕ ಇರೋದಿಲ್ಲ. ಆದ್ದರಿಂದ ಇಂತಹ ಸರಳ ರೇಖೆಗಳಿಗೆ ಪರಿಹಾರವಿಲ್ಲ ಅಂತ ತೀರ್ಮಾನಕ್ಕೆ ಬರ್ತೀವಿ. ಈ ಒಂದು ಸಮೀಕರಣಗಳ ಜೋಡಿ ಯಾವುದೇ ಪರಿಹಾರವನ್ನು ಹೊಂದಿರೋದಿಲ್ಲ. ಯಾಕಪ್ಪ ಅಂದರೆ ಆ 2 ಸಮಾಂತರ ಸರಳ ರೇಖೆಗಳಾಗಿರೋದ್ರಿಂದ ಈ ಜೋಡಿಗೆ ಪರಿಹಾರವಿಲ್ಲ ಅಂತ ಹೇಳ್ತೀವಿ. ಅರ್ಥ ಆಗಿದೆ ಅಲ್ವಾ? ಇದು ಎರಡನೇ ನಕ್ಷೆ. ನಂತರ ಮೂರನೇ ಲೆಕ್ಕ ಹೇಗಿರುತ್ತೆ ಅಂತ ನೋಡ್ತಾ ಬರೋಣ. ಪ್ರಶ್ನೆ ಹೀಗಿದೆ: ಈ ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆಯ ಮೂಲಕ ಬಿಡಿಸಿ. ಪ್ರಶ್ನೆ: x+y = 3, 2x + 2y = 6 ಅಂತ ಇದೆ. ಮೊದಲನೇ ಸಮೀಕರಣಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಮುಂಚೆ ಅದು yಗೆ ಸಮ ಮಾಡ್ಕೊಳ್ಳೋಣ. ಸೊ x+y = 3 ಸಮೀಕರಣ ಕೊಟ್ಟಿದ್ದಾರೆ. yಗೆ ಸಮ ಮಾಡ್ಕೊಳ್ಳಿ. y = 3 - x ಅಂತ ಬರುತ್ತೆ. ಇದಕ್ಕೆ ಕೋಷ್ಟಕ ಹಾಕಿ, ಹಿಂದೆ ಹಾಕಿದಾಗೆ ಒಂದು ಕೋಷ್ಟಕದಲ್ಲಿ 3 ಬೆಲೆಗಳನ್ನು ತಗೊಳ್ಳೋಣ. ಎಕ್ಸ್ಗೆ ಬೆಲೆಯನ್ನು ಕೊಡ್ತಾ ಹೋಗಿ ವೈ ಬೆಲೆಯನ್ನು ಪಡ್ಕೊಳ್ತಾ ಬನ್ನಿ. ಹಿಂದೆ ಕೊಟ್ಟಿರೋ ಬೆಲೆಗಳನ್ನ ಉಪಯೋಗಿಸೋಣ. ಇಲ್ಲೂ ಎಕ್ಸ್ ಜಾಗದಲ್ಲಿ 0 ಕೊಡಿ. ಎಕ್ಸ್ ಬೆಲೆ 0 ಕೊಟ್ಟರೆ ವೈ ಬೆಲೆ 3 ಬರುತ್ತೆ. ಎಕ್ಸ್ 3 - 0 ಅಂದರೆ 3. ಹಾಗೆ ಎಕ್ಸ್ ಜಾಗದಲ್ಲಿ 1 ಕೊಡಿ. 3ರಲ್ಲಿ 1 ಕಳೆದ್ರೆ 2 ಬರ್ತಾ ಇದೆ. ಹಾಗೆಯೇ ಕೊನೆಯದಾಗಿ ಎಕ್ಸ್ನ ಬೆಲೆ 2 ಕೊಡಿ. ಎಕ್ಸ್ ಬೆಲೆ 2 ಕೊಟ್ಟರೆ ಎಷ್ಟು ಬರ್ತಾ ಇದೆ? ವೈ ಬೆಲೆ 3ರಲ್ಲಿ 2 ಕಳೆದ್ರೆ 1 ಬರ್ತಾ ಇದೆ. ಹಾಗಾಗಿ 2,1 ಅನ್ನೋದು ಮೂರನೇ ಬಿಂದು ಆಗಿರುತ್ತೆ. ಎರಡನೇ ಸಮೀಕರಣ ನೋಡೋಣ. ಎರಡನೇ ಸಮೀಕರಣ 2x + 2y = 6 ಅಂತ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ವೈಗೆ ಸಮ ಮಾಡ್ಕೊಳ್ಳಿ. y = 6 - 2x/2 ಅಂತ ಬರುತ್ತೆ. ಎಕ್ಸ್ಗೆ ಬೆಲೆಗಳನ್ನು ಕೊಡ್ತಾ ಬನ್ನಿ ಕೋಷ್ಟಕದಲ್ಲಿ. ಮೊದಲು ಎಕ್ಸ್ಗೆ ಬೆಲೆಯನ್ನು ಕೊಟ್ಟರೆ ವೈ ಬೆಲೆ ಬರ್ತಾ ಇರುತ್ತೆ. ಪ್ರಾರಂಭದಲ್ಲಿ ಎಕ್ಸ್ ಜಾಗದಲ್ಲಿ 0 ಕೊಡಿ. ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ 2 × 0 0 ಬರುತ್ತೆ. 6ರಲ್ಲಿ 0 ಕಳೆದ್ರೆ 6 ಬರ್ತಾ ಇದೆ. 6ಅನ್ನು 2ರಿಂದ ಭಾಗಿಸಿದ್ರೆ ನಮಗೆ ವೈನ ಬೆಲೆ 3 ಅಂತ ಬರ್ತಾ ಇದೆ. ಹಾಗೆಯೇ ಎಕ್ಸ್ ಜಾಗದಲ್ಲಿ ಬೇರೆ ಬೆಲೆ 1 ಕೊಡೋಣ. ಎಕ್ಸ್ ಜಾಗದಲ್ಲಿ 2 ಕೊಡೋಣ. ಎಕ್ಸ್ ಜಾಗದಲ್ಲಿ 2 ಕೊಟ್ಟರೆ 2 2 4, 6ರಲ್ಲಿ 4 ಕಳೆದ್ರೆ 2 ಬರ್ತಾ ಇದೆ. 2ಅನ್ನು 2ರಿಂದ ಭಾಗಿಸಿದ್ರೆ 1 ಅಂತ ಬರ್ತಾ ಇದೆ. ಹಾಗೆಯೇ ಎಕ್ಸ್ ಜಾಗದಲ್ಲಿ 4 ಕೊಡಿ. ಎಕ್ಸ್ ಜಾಗದಲ್ಲಿ 4 ಹಾಕಿದ್ರೆ 4 2 8, 6ರಲ್ಲಿ -8 ಕಳೆದ್ರೆ -2 ಬರ್ತಾ ಇದೆ. -2ಅನ್ನು 2ರಿಂದ ಭಾಗಿಸಿದ್ರೆ -1 ಅಂತ ಉತ್ತರ ಬರುತ್ತೆ. ಈ ರೀತಿಯಾಗಿ ಎರಡನೇ ಸಮೀಕರಣಕ್ಕೆ ಎರಡನೇ ಕೋಷ್ಟಕವನ್ನು ಪಡ್ಕೊಂಡಿದ್ದೀವಿ. 2 ಕೋಷ್ಟಕ ಇದೆ 2 ಸಮೀಕರಣಗಳಿಗೆ. ನಕ್ಷೆ ಮುಖಾಂತರ ಬಿಡಿಸೋಣ. ಇದನ್ನು ನಕ್ಷೆ ಹಾಕೋದಕ್ಕೆ ಮುಂಚೆ ಆ ಸಮೀಕರಣಗಳನ್ನು ಬರ್ಕೊಳ್ಳೋಣ.
ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 3, 2x ಪ್ಲಸ್ 2y ಈಕ್ವಲ್ ಟು 6. 2 ಕೋಷ್ಟಕ ಇದೆ, ಆ 2 ಕೋಷ್ಟಕಗಳನ್ನು ಬರ್ಕೊಳ್ಳೋಣ. ಹಾಗೆಯೇ ನಕ್ಷೆ ಹಾಕೋಣ. ನಕ್ಷೆಯಲ್ಲಿ ಹಿಂದೆ ಹೇಗೆ ಹಾಕಿದ್ವಿ ಹಾಗೆಯೇ ಎಕ್ಸ್ ಅಕ್ಷವನ್ನು ಹಾಕಬೇಕು. ಒಂದು ಅಡ್ಡ ರೇಖೆಯನ್ನು ಹಾಕಿದ್ರೆ ಅದು ಎಕ್ಸ್ ಅಕ್ಷವನ್ನು ಹೇಳುತ್ತೆ. ಅದಕ್ಕೂ ಮುಂಚಿತವಾಗಿ ಸ್ಕೇಲನ್ನು ಬರ್ಕೋತೀವಿ. ಸ್ಕೇಲ್ ಎಕ್ಸ್ ಮತ್ತು ವೈ 2 ಅಕ್ಷಗಳು 1 ಸೆಂಟಿಮೀಟ್ರಿಗೆ 1 ಮೂಲಮಾನ ಆಗಿರುತ್ತೆ. ಸೊ ಅದಾದ ನಂತರ ಎಕ್ಸ್ ಅಕ್ಷವನ್ನು ಹಾಕ್ತೇವೆ. ಎಕ್ಸ್ ಅಕ್ಷ ಒಂದು ಅಡ್ಡ ರೇಖೆ ಆಗಿರುತ್ತೆ, ಅದು ಎಕ್ಸ್ ಅಂತ ಹೇಳ್ತೇವೆ. ಹಾಗೆಯೇ ಒಂದು ಲಂಬ ರೇಖೆಯನ್ನು ಹಾಕಿದ್ರೆ ಅದು ವೈ ಅಕ್ಷ ಆಗಿರುತ್ತೆ, ಅದು ವೈ ಅಂತ ಪ್ರತಿನಿಧಿಸುತ್ತೆ. ಅದು ಅವೆರಡು ಸಂಧಿಸ್ತಕ್ಕಂಥ ಒಂದು ಬಿಂದು ಇದೆ, ಆ ಬಿಂದು ಮೂಲ ಬಿಂದು ಓ ಅಂತ ನಮೂದಿಸ್ತೇವೆ. ಅದರ ನಿರ್ದೇಶಾಂಕಗಳು 0,0. ಈಗ ಹಿಂದೆ ಹಾಕಿದಾಗೆ ಮೂಲ ಬಿಂದುವಿನಿಂದ ಬಲಭಾಗಕ್ಕೆ ಧನಪೂರ್ಣಾಂಕಗಳನ್ನು ಬರ್ಕೊಳ್ತಾ ಬರಬೇಕು. ಎಷ್ಟು ಬರುತ್ತೋ ಅಷ್ಟು ಹಾಕಿ. ಹಾಗೆಯೇ ಮೂಲ ಬಿಂದುವಿನಿಂದ ಎಡಭಾಗಕ್ಕೆ ಋಣಪೂರ್ಣಾಂಕಗಳನ್ನು ಬರ್ಕೊಳ್ತಾ ಬನ್ನಿ. ನಿಮಗೆ ಎಷ್ಟು ಚೌಕಗಳು ಸಿಗ್ತಾ ಇದೆ ಅಷ್ಟು ಸಂಖ್ಯೆಗಳನ್ನು ಹಾಕಿ. ಮೂಲ ಬಿಂದುವಿನಿಂದ ಮೇಲ್ಭಾಗಕ್ಕೆ ಮತ್ತೆ ಧನಪೂರ್ಣಾಂಕಗಳು, ಅವು ವೈ ಅಕ್ಷದ ಬೆಲೆಯನ್ನು ಹೇಳ್ತಾ ಬರಲಿ. ಹಾಗೆಯೇ ಋಣಪೂರ್ಣಾಂಕಗಳನ್ನು ಮೂಲ ಬಿಂದುವಿನಿಂದ ಕೆಳಭಾಗಕ್ಕೆ ಹಾಕ್ತಾ ಬನ್ನಿ. -1, -2, -3, -4. ಇಷ್ಟು ಸಿದ್ಧತೆ ಆಯಿತು. ಈಗ ಕೋಷ್ಟಕದಲ್ಲಿರುವ ಬಿಂದುಗಳನ್ನು ನಾವು ನಕ್ಷೆ ಮೇಲೆ ಹಾಕ್ತಾ ಬರೋಣ. ಮೊದಲನೇ ಬಿಂದು ಯಾವುದಿದೆ? 0,3 ಅಂತ ಇದೆ. 0,3 ನಕ್ಷೆ ಮೇಲೆ ಚಿತ್ರಿಸಬೇಕು. ಅದೆಲ್ಲಿ ಬರುತ್ತೆ ಅಂದರೆ ವೈ ಅಕ್ಷದ 3 ಅನ್ನೋ ಸಂಖ್ಯೆ ಮೇಲೆ ಬರುತ್ತೆ. ಎರಡನೇ ಬಿಂದು 1,2. ಎಕ್ಸ್ನ ಬೆಲೆ 1 ಅಂದರೆ 1 ಚೌಕ ಬಲಭಾಗ, ವೈನ ಬೆಲೆ 2 ಅಂದರೆ 2 ಚೌಕ ಮೇಲ್ಭಾಗ. ಆ ಬಿಂದು 1,2 ಅಂತ ಹೇಳುತ್ತೆ. ಹಾಗೆಯೇ ಆ ಮೊದಲನೇ ಕೋಷ್ಟಕದ 3ನೇ ಬಿಂದು 2,1 ಅಂತ ಇರುತ್ತೆ. ಎಕ್ಸ್ ಅಕ್ಷದ ಕಡೆ 2 ಚೌಕ, ವೈ ಅಕ್ಷದ ಕಡೆ 1 ಚೌಕ ಚಲಿಸಿದ್ರೆ ನಮಗೆ 2,1 ಅನ್ನೋ ಬಿಂದು ಸಿಗ್ತಾ ಇದೆ. ಆ 3 ಚೌಕಗಳು ಸರಳ ರೇಖಾಗತ ಆಗಿದ್ದಾವೆ. ಸರಳ ರೇಖಾಗತ ಆಗಿದೆ ಅಂದರೆ ನಮಗೆ ಒಂದು ಸರಳ ರೇಖೆ ಸಿಗ್ತಾ ಇದೆ ಅಂತ ಅರ್ಥ. ಒಂದು ರೇಖೆಯನ್ನು ಹಾಕಿ 2 ಕಡೆ ವೃದ್ಧಿಸಿ. ಮತ್ತು ಎರಡನೇ ಕೋಷ್ಟಕ ಇದೆ. ಎರಡನೇ ಕೋಷ್ಟಕದ ಬೆಲೆಗಳನ್ನು ಹಾಕೋಣ. ಎರಡನೇ ಕೋಷ್ಟಕದ ಬೆಲೆಯನ್ನು ಹಾಕಿದಾಗ ಮೊದಲನೇ ಬಿಂದು 0,3 ಅಂತ ಇದೆ. ಮತ್ತು ಆ ಬಿಂದುವನ್ನು ಗುರುತಿಸಿ. 0,3 ಎಲ್ಲಿ ಬರ್ತಾ ಇದೆ? ಹಿಂದಿನ ಬಿಂದುವಿನ ಜಾಗಕ್ಕೆ ಬಂತದು. ಎರಡನೇ ಬಿಂದು ನೋಡಿ 2,1 ಅಂತ ಇದೆ. 2,1 ಅನ್ನೋ ಬಿಂದುವನ್ನು ಗುರುತಿಸಿದಾಗ ಅದೂ ಸಹ ಅದೇ ಜಾಗದಲ್ಲೇ ಬರ್ತಾ ಇದೆ, ಒಂದು ಬಿಂದು ಜಾಗದಲ್ಲಿ. ಸೊ 2 ಬಿಂದುಗಳು ಈಗಾಗಲೇ ಇರ್ತಕ್ಕಂಥ ಬಿಂದುವಿನ ಸ್ಥಾನವನ್ನೇ ಆಕ್ರಮಿಸ್ಕೊಂಡಿದೆ. ಮೂರನೇ ಬಿಂದು 4,-1 ಅಂತ ಇದೆ. ಎಕ್ಸ್ ಅಕ್ಷದ ಕಡೆ 4 ಚೌಕಗಳು, ವೈ ಅಕ್ಷದ ಕಡೆ -1 ಚೌಕವನ್ನು ಹಾಕಿದ್ರೆ ಆ ಬಿಂದು 4,-1 ಬೆಲೆಯನ್ನು ಹೇಳುತ್ತೆ. ಆ 3 ಬಿಂದುಗಳು ಸರಳ ರೇಖಾಗತ ಆಗಿದ್ದಾವೆ. ಹಾಗೆ ಆ ರೇಖೆಗೆ ಆ 3 ಬಿಂದುಗಳನ್ನು ನಾವು ಸೇರಿಸಿದಾಗ ಬರ್ತಕ್ಕಂಥ ರೇಖೆಯನ್ನು ಗಮನಿಸಿ. ಹಿಂದಿನ ರೇಖೆ ಮತ್ತು ಈಗ ಹಾಕ್ತಕ್ಕಂಥ ರೇಖೆ 2 ಪರಸ್ಪರ ಒಂದೇ ನೇರಕ್ಕಿದೆ, ಪರಸ್ಪರ ಐಕ್ಯಗೊಂಡಿವೆ. ಪರಸ್ಪರ ಐಕ್ಯಗೊಂಡಿದೆ ಅಂತಂದರೆ ಆ 2 ರೇಖೆಗಳ ಮೇಲೆ ಅಪರಿಮಿತ ಸಂಖ್ಯೆಯ ಸಾಮಾನ್ಯ ಬಿಂದುಗಳನ್ನು ಕಾಣ್ಬೋದು. ಈ ರೀತಿಯ ನಕ್ಷೆಯನ್ನು ಪರಸ್ಪರ ಐಕ್ಯಗೊಂಡ ಸರಳ ರೇಖೆಗಳು ಅಂತ ಹೇಳ್ತೀವಿ. ಅಪರಿಮಿತ ಸಂಖ್ಯೆಯ ಸಾಮಾನ್ಯ ಬಿಂದುಗಳನ್ನು ಆ 2 ರೇಖೆ ಮೇಲೆ ನಾವು ಕಾಣ್ಬೋದು. ಆದ್ದರಿಂದ ಈ ಜೋಡಿ ಅಪರಿಮಿತ ಸಂಖ್ಯೆಯ ಪರಿಹಾರವನ್ನು ಹೊಂದಿದೆ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ 3 ರೀತಿಯ ನಕ್ಷೆಗಳಿಗೆ ನಾವು ಪರಿಹಾರವನ್ನು ಕೊಟ್ವಿ. ವಿವಿಧ ಬಗೆಯ ನಕ್ಷೆಗಳಿಗೆ ಪರಿಹಾರವನ್ನು ಕೊಟ್ವಿ. ಮಕ್ಕಳೇ, ಮುಂದಿನ ಪ್ರಶ್ನೆ ಹೀಗಿದೆ. ಈ ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆ ಮೂಲಕ ಬಿಡಿಸಿ. ಪ್ರಶ್ನೆ: ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5, 2x ಮೈನಸ್ ವೈ ಈಕ್ವಲ್ ಟು 4. ಪರಿಹಾರ ನೋಡ್ತಾ ಹೋಗೋಣ ಹೇಗೆ ಮಾಡಬೇಕು ಅಂತ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5 ಸಮೀಕರಣ ಕೊಟ್ಟಿದ್ದಾರೆ. ಅದರಲ್ಲಿ ವೈ ಚರಾಕ್ಷರಕ್ಕೆ ಸಮೀಕರಣವನ್ನು ಸಮ ಮಾಡ್ಕೊಳ್ಳೋಣ. ವೈ ಈಕ್ವಲ್ ಟು 5 ಮೈನಸ್ ಎಕ್ಸ್ ಅಂತ ಬರುತ್ತೆ. ಕೋಷ್ಟಕ ಹಾಕ್ತೀವಿ. ಎಕ್ಸ್ ಬೆಲೆ ಕೊಡ್ತಾ ಹೋಗ್ತಾ ಇದ್ವಿ, ವೈ ಬೆಲೆ ಸಿಗ್ತಾ ಬರ್ತಾ ಇರುತ್ತೆ. ಹಿಂದಿನ ಹಾಗೆ ಎಕ್ಸ್ ಜಾಗದಲ್ಲಿ 0ಯನ್ನು ಕೊಡಿ. ವೈ ಬೆಲೆ 5 ಮೈನಸ್ 0 ಅಂದರೆ 5 ಬರ್ತಾ ಇದೆ. ಹಾಗೆಯೇ ಎಕ್ಸ್ ಜಾಗದಲ್ಲಿ 1ಅನ್ನು ಕೊಡಿ. 5ರಲ್ಲಿ 1ಅನ್ನು ಕಳೆದ್ರೆ 4 ಬರ್ತಾ ಇದೆ ವೈನ ಬೆಲೆ. ಎಕ್ಸ್ ಜಾಗದಲ್ಲಿ 2 ಕೊಡಿ. 5 ಮೈನಸ್ 2 ಅಂತಂದರೆ 3 ಅಂತ ಬರ್ತಾ ಇದೆ. ಕೋಷ್ಟಕಕ್ಕೆ ಬೆಲೆಗಳನ್ನು ಹಾಕಿದ್ವಿ. ಎರಡನೇ ಸಮೀಕರಣ ನೋಡಿ. 2x ಮೈನಸ್ ವೈ ಈಕ್ವಲ್ ಟು 4 ಅಂತ ಇದೆ. ಅದರಲ್ಲಿ ವೈ ಚರಾಕ್ಷರಕ್ಕೆ ಸಮೀಕರಣವನ್ನು ಸಮ ಮಾಡ್ಕೊಳ್ಳೋಣ. ವೈ ಈಕ್ವಲ್ ಟು 2x ಮೈನಸ್ 4 ಅಂತ ಬರುತ್ತೆ. ಕೋಷ್ಟಕ ಹಾಕೋಣ. ಕೋಷ್ಟಕದಲ್ಲಿ ಎಕ್ಸ್ ಬೆಲೆ ಕೊಡಿ, ವೈ ಬೆಲೆಯನ್ನು ಪಡ್ಕೋಬೋದು. ಎಕ್ಸ್ ಜಾಗದಲ್ಲಿ 0ಅನ್ನು ಕೊಡಿ. 2 × 0 ಅಂದರೆ 2 ಬರುತ್ತೆ. 2ರಲ್ಲಿ -4
2 ಇಂಟು 0 ಅಂದರೆ 0 ಬರುತ್ತೆ. 0ನಲ್ಲಿ -4 ಕಳೆದ್ರೆ y ಬೆಲೆ -4 ಅಂತ ಬರುತ್ತೆ. ಹಾಗೆಯೇ ಎಕ್ಸ್ ಜಾಗದಲ್ಲಿ 1 ಕೊಡಿ. 2 1 2, 2 -4 ಅಂದರೆ -2 ಅಂತ y ಬೆಲೆ ಬರುತ್ತೆ. ಹಾಗೆಯೇ ಎಕ್ಸ್ ಜಾಗದಲ್ಲಿ 2 ಹಾಕಿದ್ರೆ 2 2 4, 4 -4 ಅಂದರೆ 0 ಅಂತ ಬರುತ್ತೆ. ಹಾಗಾದರೆ ಎರಡನೇ ಸಮೀಕರಣಕ್ಕೆ ಎರಡನೇ ಕೋಷ್ಟಕ ಸಿಕ್ತು. ಮಕ್ಕಳೇ, ಕೋಷ್ಟಕದ ಬೆಲೆಗಳನ್ನು ನಕ್ಷೆ ಮೂಲಕ ಹಾಕ್ತಾ ಹೋಗೋಣ. ಸಮೀಕರಣ ಬರ್ಕೊಳ್ಳಿ. x + y = 5, 2x - y = 4 ಅಂತ ಬರುತ್ತೆ. ಎರಡು ಕೋಷ್ಟಕಗಳನ್ನು ಹಾಕಿ. ಮೊದಲನೇ ಸಮೀಕರಣದ ಮೊದಲನೇ ಕೋಷ್ಟಕ, ಎರಡನೇ ಸಮೀಕರಣದ ಎರಡನೇ ಕೋಷ್ಟಕ. ಗ್ರಾಫ್ ಹಾಳೆಯನ್ನು ತಗೊಳ್ಳಿ. ಗ್ರಾಫ್ ಹಾಳೆ ಮೇಲೆ ಸ್ಕೇಲನ್ನು ಬರೀಬೇಕು. ಫಸ್ಟು ಸ್ಕೇಲ್ x ಮತ್ತು y ಅಕ್ಷಗಳೆರಡು 1 ಸೆಂಟಿಮೀಟ್ರಿಗೆ ಒಂದು ಮೂಲಮಾನ ಆಗಿರುತ್ತೆ. ಒಂದು ಅಡ್ಡರೇಖೆಯನ್ನು ಬರಿತೇವೆ, ಅದು x ಅಕ್ಷವನ್ನು ಪ್ರತಿನಿಧಿಸ್ತಾ ಇದೆ, ಅದನ್ನು x ಅಂತ ನಮೂದಿಸ್ತೇವೆ. ಒಂದು ಲಂಬರೇಖೆಯನ್ನು ಹಾಕ್ತೇವೆ, ಲಂಬರೇಖೆ y ಅಕ್ಷವನ್ನು ಹೇಳ್ತಾ ಇದೆ. ಆ ಎರಡೂ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಪರಸ್ಪರ ಲಂಬವಾಗಿ. ಆ ಒಂದು ಛೇದಕ ಬಿಂದುವನ್ನು ಮೂಲ ಬಿಂದು ಅಂತ ಹೇಳಿ 0,0 ನಿರ್ದೇಶಾಂಕಗಳಲ್ಲಿ ನಮೂದಿಸ್ತೇವೆ. ಹಾಗೆಯೇ ಮೂಲ ಬಿಂದುವಿನಿಂದ ಬಲಭಾಗಕ್ಕೆ ಧನ ಪೂರ್ಣಾಂಕಗಳನ್ನು ಬರ್ಕೊಳ್ತಾ ಹೋಗಬೇಕು. ಎಷ್ಟು ಚೌಕಗಳು ಸಿಗುತ್ತೋ ಅಷ್ಟು ಚೌಕಗಳಿಗೆ ಬರ್ಕೊಳ್ತಾ ಬನ್ನಿ. ಹಾಗೆಯೇ ಮೂಲ ಬಿಂದುವಿನಿಂದ ಎಡಭಾಗಕ್ಕೆ ಋಣ ಪೂರ್ಣಾಂಕಗಳನ್ನು ಬರ್ಕೊಳ್ತಾ ಬರಬೇಕು. ಅಲ್ಲಿ ಎಷ್ಟು ಚೌಕಗಳಿದೆಯೋ ಅಷ್ಟು ಬೆಲೆ ಹಾಕಿ. ಹಾಗೆಯೇ ಮೇಲ್ಭಾಗಕ್ಕೆ y ಅಕ್ಷದ ಕಡೆ ಧನ ಪೂರ್ಣಾಂಕಗಳನ್ನು ಬರ್ಕೊಳ್ತಾ ಹೋಗ್ತೇವೆ. ಹಾಗೆಯೇ ಮೂಲ ಬಿಂದುವಿನಿಂದ ಕೆಳಭಾಗಕ್ಕೆ ಋಣ ಪೂರ್ಣಾಂಕಗಳನ್ನು ನಮೂದಿಸ್ತೇವೆ. ಇಷ್ಟಾದಮೇಲೆ ನಾವು ಬಿಂದುಗಳನ್ನು ನಕ್ಷೆ ಮೇಲೆ ಹಾಕೋಣ. ಮೊದಲನೇ ಕೋಷ್ಟಕದ ಮೊದಲನೇ ಬಿಂದು 0,5. x ಬೆಲೆ 0 ಅಂದರೆ x ಅಕ್ಷದ ಕಡೆ ಚಲನೆ ಇಲ್ಲ. y ಬೆಲೆ 5 ಅಂದರೆ ಮೂಲ ಬಿಂದುವಿನಿಂದ ಮೇಲ್ಭಾಗಕ್ಕೆ 5 ಚೌಕಗಳಷ್ಟು ಚಲಿಸಬೇಕು. 0,5 ಅದರ ಬಿಂದು. ಎರಡನೇ ಬಿಂದು ಇದೆ 1,4. x ಅಕ್ಷದ ಕಡೆ 1 ಚೌಕ, y ಅಕ್ಷದ ಕಡೆ 4 ಚೌಕಗಳಷ್ಟು ಚಲಿಸಬೇಕು. ಆ ಬಿಂದು 1,4 ಆಗಿರುತ್ತೆ. ಮೂರನೇ ಬಿಂದು 2,3. x ಅಕ್ಷದ ಕಡೆ 2 ಚೌಕಗಳು, y ಅಕ್ಷದ ಕಡೆ 3 ಚೌಕಗಳು ಚಲಿಸಿದ್ರೆ 2,3 ಅನ್ನೋ ಬಿಂದು ಸಿಗುತ್ತೆ. ಆ 3 ಬಿಂದುಗಳನ್ನು ಗಮನಿಸಿ, ಸರಳ ರೇಖಾಗತವಾಗಿದೆ. ಆ 3 ಬಿಂದುಗಳನ್ನು ಸೇರಿಸಿ ಮತ್ತು ಎರಡೂ ಕಡೆ ವೃದ್ಧಿಸಬೇಕು. ಒಂದು ಸರಳ ರೇಖೆ ಸಿಗುತ್ತೆ. ಎರಡನೇ ಕೋಷ್ಟಕ ಬನ್ನಿ. ಎರಡನೇ ಕೋಷ್ಟಕದ ಮೊದಲನೇ ಬಿಂದು 0,-4. 0 ಅಂದರೆ x ಅಕ್ಷದ ಕಡೆ ಚಲನೆ ಇಲ್ಲ. y ಅಕ್ಷದ ಕಡೆ -4 ಅನ್ನೋ ಚಲನೆ ಬಿಂದು ಬರಬೇಕು. ಅದು ಮೂಲ ಬಿಂದುವಿನಿಂದ ಕೆಳಭಾಗದಲ್ಲಿ ಬರ್ತಾ ಇದೆ. 0,-4. ಎರಡನೇ ಬಿಂದು 1,-2. x ಅಕ್ಷದ ಕಡೆ ಒಂದು ಬಿಂದು, y ಅಕ್ಷದ ಕಡೆ -2 ಅಂತ ಬರ್ಕೊಳ್ತೀವಿ. ಆ ಬಿಂದು 1,-2 ಆಗಿದೆ. ಹಾಗೆಯೇ ಕೊನೆಯ ಬಿಂದು 2,0. x ಅಕ್ಷದ ಕಡೆ 2 ಚೌಕಗಳು, y ಅಕ್ಷದ ಕಡೆ ಯಾವುದೇ ಚಲನೆ ಇಲ್ಲ. ಹಾಗಾದರೆ ಆ 3 ಬಿಂದುಗಳು ಸರಳ ರೇಖಾಗತವಾಗಿವೆ. ಆ 3 ಬಿಂದುಗಳನ್ನು ಸರಳ ರೇಖೆಯಿಂದ ಸೇರಿಸಿ ವೃದ್ಧಿಸಿ. ಈಗ ಎರಡೂ ರೇಖೆಗಳು ಪರಸ್ಪರ ಛೇದಿಸಿವೆ. ಛೇದಿಸಿರ್ತಕ್ಕಂಥ ಈ ಒಂದು ಬಿಂದುವಿನಿಂದ ಲಂಬಗಳನ್ನು ಎಳ್ಕೋಬೇಕು. x ಅಕ್ಷದ ಕಡೆ ಒಂದು ಲಂಬವನ್ನು ಎಳ್ಕೊಳ್ಳಿ, y ಅಕ್ಷದ ಕಡೆ ಒಂದು ಲಂಬವನ್ನು ಎಳೀರಿ. x ಅಕ್ಷದ ಕಡೆ ಎಳೆದಿರ್ತಕ್ಕಂಥ ಲಂಬ 3 ಅನ್ನೋ ಸಂಖ್ಯೆಯಲ್ಲಿ ಸಂಧಿಸ್ತಾ ಇದೆ. ಆ 3 ಅನ್ನೋದು x ನ ಬೆಲೆ ಆಗಿರುತ್ತೆ. ಹಾಗೆಯೇ y ಅಕ್ಷದ ಕಡೆ 2 ಅಂತಕ್ಕಂಥ ಒಂದು ಸಂಖ್ಯೆ ಮೇಲೆ ಆ ಒಂದು ಲಂಬ ರೇಖೆ ಇದೆ, ಅದು y ನ ಬೆಲೆಯನ್ನು ಪ್ರತಿನಿಧಿಸ್ತಾ ಇದೆ. ಎರಡೂ ಸಹ ರೇಖೆಗಳು ಪರಸ್ಪರ ಛೇದಿಸುವ ರೇಖೆಗಳಾಗಿರೋದ್ರಿಂದ ಅನನ್ಯ ಪರಿಹಾರವನ್ನು ಕೊಡ್ತಾ ಇದೆ. ಈ ಒಂದು ಸಮೀಕರಣದ ಜೋಡಿ ಅನನ್ಯ ಪರಿಹಾರವನ್ನು ಹೊಂದಿದೆ ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊಂಡ್ರಿ ಅಲ್ವಾ? ಈಗ ನಾವು ಸರಳ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆ ಮುಖಾಂತರ ಯಾವ ರೀತಿ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಬಂದ್ವಿ. ಇದ್ರ ಜೊತೆಗೆ ಕೆಲವೊಂದು ಲೆಕ್ಕಗಳನ್ನು ನಿಮಗೆ ಅಭ್ಯಾಸಕ್ಕಾಗಿ ಪ್ರಶ್ನೆಗಳನ್ನು ಕೊಡ್ತಾ ಬರ್ತೇನೆ. ಅದನ್ನು ನೀವು ಮನೆಯಲ್ಲಿ ಮಾಡ್ತಾ ಬರಬೇಕು. ಅಭ್ಯಾಸಕ್ಕಾಗಿ ಕೆಲವೊಂದು ಪ್ರಶ್ನೆಗಳು ಹೀಗಿದೆ. ಮೊದಲನೇ ಲೆಕ್ಕ, ನಕ್ಷಾ ವಿಧಾನದಿಂದ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ. ಒಂದನೇ ಲೆಕ್ಕ, x + y = 7, x - y = 3. ಎರಡನೇ ಪ್ರಶ್ನೆ, x + y = 4, 2x + y = 6. ಮೂರನೇ ಪ್ರಶ್ನೆ, x + y = 2, x + y = 5. ಈ ಇಷ್ಟು ಪ್ರಶ್ನೆಗಳನ್ನು ನಕ್ಷೆ ಮುಖಾಂತರ ಬಿಡಿಸಿ ನಿಮ್ಮ ಶಿಕ್ಷಕರ ಜೊತೆ ಅದರ ಪರಿಹಾರವನ್ನು ಚರ್ಚಿಸಿ. ಮಾಡ್ತೀರಿ ಅಲ್ವಾ? ಧನ್ಯವಾದಗಳು.